ಹಾಯ್, ಎಲ್ರಿಗೂ ನಮಸ್ಕಾರ. ಇದೇನು ರೋಡ್ ನೋಡ್ತಿದ್ದೀರಾ, ಇದು ಬಂದು ನಿಮಗೆ 25 ಅಡಿ ಗೌರ್ಮೆಂಟ್ ನಕಾಶೆ ರೋಡು. ಅದಕ್ಕಿಂತ ಮುಂಚೆ ನೋಡಿ, ಕಾಲುವೆ ನೀರು ಎಷ್ಟು ಚೆನ್ನಾಗಿ ಹರಿತಾ ಇದೆ. ಕಾಲುವೆ ನೀರು ಹರಿತಾ ಇದೆ. ಮತ್ತು ಊರು ಪಕ್ಕದೇ ಜಾಗ ನೋಡಿ, ಊರು. ಮತ್ತು ಅದಕ್ಕೆ ಬಸ್ ರೂಟ್, ಅದು ಬಸ್ ಬರುತ್ತೆ ಆ ಊರಿಗೆ. ಇದು ಇಲ್ಲಿಂದ ಹಿಂಗೆ ಹೋದರೆ ಮಂಡ್ಯ ಮತ್ತು ಬೆಂಗಳೂರು ಮೈಸೂರು ರೋಡ್ಗೆ ಇಲ್ಲಿಂದ ಬರೀ 6 ಕಿಲೋಮೀಟ್ರು. ನೋಡಿ, ಈ ರೋಡ್ಗೆ ಹೊಂದ್ಕೊಂಡಿರೋಂಥ ಜಾಗನೇ 30 ಗುಂಟೆ ಜಾಗ. ಇದೇನು ಕಬ್ಬಿದೆ ಈ ಜಾಗ, 30 ಗುಂಟೆ ಜಾಗ. ಇಲ್ಲಿಂದ ನಿಮಗೆ ಅಲ್ಲಿವರೆಗೂ ಬರುತ್ತೆ. ಅಗಲ ಬಂದು 60 ಅಡಿ ಬರುತ್ತೆ, ಈಸ್ಟ್ ಫೇಸಿಂಗ್ ಇದು. ಇದು ಬಂದು 25 ಅಡಿ ಗೌರ್ಮೆಂಟ್ ನಕಾಶೆ ರೋಡು. ಕೆಂಗೇರಿಗೆ ಇಲ್ಲಿಂದ 78 ಕಿಲೋಮೀಟ್ರ್ ಆಗುತ್ತೆ. ಮದ್ದೂರಿನಿಂದ 11 ಕಿಲೋಮೀಟ್ರ್ ಆಗುತ್ತೆ. ಬೆಂಗಳೂರು ಮೈಸೂರು ರೋಡ್ಗೆ ನಿಮಗೆ 6 ಕಿಲೋಮೀಟ್ರ್ ಆಗುತ್ತೆ ಈ ಜಾಗದಿಂದ. ಕಾಲುವೆ ನೀರು ಇದ್ರ ಮುಂದೆ ಇರೋಂಥ ಜಾಗನೇ ಇದು ಕಬ್ಬು. ನಿಮಗೆ ಅಗಲ ಒಂದು 50ರಿಂದ 60 ಅಡಿ ಬರುತ್ತೆ ಈ ಜಾಗ. ಬಿಡ್ತು 60 ಅಡಿ ಬರುತ್ತೆ ನೋಡಿ. ಫುಲ್ಲು ನಿಮಗೆ ಅಲ್ಲಿ ಆ ತೆಂಗಿನ ಮರ ಏನಿದೆ ಅಲ್ಲಿವರೆಗೂ ಬರುತ್ತೆ. 30 ಗುಂಟೆ ಜಾಗ. ಇದು ಈಸ್ಟ್ ಫೇಸಿಂಗು. ಮತ್ತು ನಿಮಗೆ ಕೆಂಪು ಭೂಮಿ ನೋಡಿ, ಕೆಂಪು ಮಣ್ಣಿದು. ಇದು ಬಂದು ನಿಮಗೆ ಫುಲ್ಲು ಪ್ಲೈನ್ ಲ್ಯಾಂಡು. ನೀರಾವರಿ ಚೆನ್ನಾಗಿರೋದ್ರಿಂದ ನಿಮಗೆ ಕಬ್ಬು ಬೆಳೆದಿದ್ದಾರೆ. ಮತ್ತು ನಿಮಗೆ ಬಸ್ ರೂಟು ನೋಡಿ, ವಿಲೇಜ್ ನೋಡಿ ಪಕ್ಕದಲ್ಲೇ ಇದೆ ನೋಡಿ, ಅದೇ ವಿಲೇಜು. ಈ 30 ಗುಂಟೆಗೆ ಬಂದು ಪ್ರೈಸ್ ಬಂದು ನಿಮಗೆ 1,70,000 ಅಂತ ಹೇಳ್ತಾರೆ. ಕೂತು ಮಾತಾಡ್ತಾರೆ, ಹೆಚ್ಚು ಕಮ್ಮಿ ಆಗುತ್ತೆ. ಇದು ಬಂದು ಜನರಲ್ ಪ್ರಾಪರ್ಟಿ. ಇದು ಬಂದು ಪರ್ಚೇಸ್ ಮಾಡಿರೋ ಲ್ಯಾಂಡು. ನಿಮಗೆ ಡೈರೆಕ್ಟ್ ರಿಜಿಸ್ಟರ್ ರೆಡಿ ಇರೋಂಥ ಜಾಗ ಇದು. ಇದೇನು ಈ ಖಾಲಿ ಲ್ಯಾಂಡ್ ಇದೆ, ಇದು ಇದೇ ಸೇಮ್ ಡೈಮೆನ್ಷನ್ ಬರುತ್ತೆ. ಇದು ಕಬ್ಬು ಬೆಳ್ಕೊಂಡಿರೋದ್ರಿಂದ ನಿಮಗೆ ಅಗಲ ಕಮ್ಮಿ ಅನಿಸುತ್ತೆ. 60 ಅಡಿಗಿಂತ ಸ್ವಲ್ಪ ಜಾಸ್ತಿನೇ ಬರುತ್ತೆ ನೋಡಿ. ಇಲ್ಲಿಂದ ಹಿಡ್ದು ನಿಮಗೆ ಅಲ್ಲಿವರೆಗೂ ಸೇಮ್ ಡೈಮೆನ್ಷನ್ ಬರುತ್ತೆ. ಸೇಮ್ ಇದೇ ಥರ ಮಣ್ಣು. ಮತ್ತು ನಿಮಗೆ ರೋಡ್ಗಿಂತ ಹೈಟ್ ಇದೆ ನೋಡಿ, ಈ ಭೂಮಿಗಿಂತ ಇದು ಹೈಟ್ ಇದೆ. ಯಾರೆಲ್ಲ 25 ಗುಂಟೆ 30 ಗುಂಟೆ ನೋಡ್ತಾ ಇರ್ತೀರಾ ಅಂಥವ್ರಿಗೆ ಈ 30 ಗುಂಟೆ ಊರು ಪಕ್ಕದೇ ಜಾಗ. ಮತ್ತು ಬೆಂಗಳೂರು ಮೈಸೂರು ರೋಡ್ಗೂ ನಿಮಗೆ ಹತ್ತಿರ ಇರೋವಂಥ ಜಾಗ. ಮತ್ತು ಅಕ್ಕಪಕ್ಕ ಎಲ್ಲ ನಿಮಗೆ ಊರಿರೋವಂಥ ಜಾಗ ಇದು. ಸೇಫ್ಟಿ ಪರ್ಪಸ್ಗೂ ನಿಮಗೆ ಏನು ತೊಂದರೆ ಇಲ್ಲ. ಆರಾಮಾಗಿ ಇಲ್ಲೊಂದು ಮನೆ ಕಟ್ಕೊಂಡು ನೀವು ವಾಸ ಮಾಡ್ಬೋದು ನೋಡಿ. ಊರು ಪಕ್ಕದೇ ಜಾಗ ಇದು. ಯಾರೆಲ್ಲ 25 ಗುಂಟೆ 30 ಗುಂಟೆ ನೋಡ್ತೀರಾ ಅಂಥವ್ರಿಗೆ ಈ ಜಾಗ ತುಂಬ ಚೆನ್ನಾಗಿದೆ. ಯಾರಿಗಾದ್ರೂ ಈ ಜಾಗ ಬೇಕು ಅಂತಂದರೆ ವಿಡಿಯೋದ ನನ್ನ ನಂಬರ್ ಇರುತ್ತೆ, ಕಾಲ್ ಮಾಡಿ. ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನೋಡಿ. ಎಲ್ಲ ಜಾಗ ನಿಮಗೆ ಫುಲ್ಲು ಫ್ಲ್ಯಾಟ್ ಆಗಿದೆ. ಒಂದು ಸಣ್ಣ ರೋಡ್ಗಿಂತ ಹೈಟ್ಗಿದೆ ಈ ಜಾಗ. ನೀವು ಆರಾಮಾಗಿ ಇಲ್ಲಿ ಹೊಸ್ದಾಗಿ ಏನು ಬೇಕಾದರೂ ಫಾರ್ಮೇಷನ್ ಮಾಡ್ಕೋಬೋದು. ತೆಂಗು, ಬಾಳೆ, ಅಡಿಕೆ ಏನು ಬೇಕಾದರೂ ಹಾಕೋಬೋದು. ಒಂದು ಚಿಕ್ಕದಾಗಿ ಒಂದು ಮನೆ ಕೂಡ ಕಟ್ಕೊಂಡು ನೀವು ಇಲ್ಲಿ ವಾಸ ಮಾಡ್ಬೋದು. ಪಕ್ಕದಲ್ಲ ಇವಾಗ ತೆಂಗಿನ ಇಟ್ಕೊಂಡಿದ್ದಾರೆ. ಇದೇ ಥರ ನೀವು ಕೂಡ ಇಲ್ಲಿ ಏನು ಬೇಕಾದರೂ ಮಾಡ್ಕೋಬೋದು ನೋಡಿ. ಊರು ಪಕ್ಕದ ಜಾಗ.